ಅಣ್ಣನನ್ನೇ ಕೊಲೆ ಮಾಡಿದ ತಮ್ಮ ಸಿಕ್ಕಿಬಿದ್ದಿದ್ದೇ ಇಲ್ಲಿ ಥ್ರಿಲ್ಲಿಂಗ್. ಹಂತಕ ಬಸವರಾಜ್ ಸುಳಿವು ಕೊಟ್ಟಿದ್ದೇ ಮೂಕ ಪ್ರಾಣಿಗಳು. ಬರೋಬ್ಬರಿ 1 ತಿಂಗಳ ನಂತರ ಹಂತಕ ಸಿಕ್ಕಿಬಿದ್ದಿದ್ದೇ ರಣರೋಚಕ. ಜೂನ್ 8ರಂದು ಕುರಿ ಕಾಯಲು ಕಾಲುವೆ ದಾಟಿ ಹೋಗಿದ್ದ ರಾಯಪ್ಪ. ಅವತ್ತು ಸಂಜೆ ರಾಯಪ್ಪ ಇಲ್ಲದೆ ನೇರವಾಗಿ ಕುರಿಗಳು ಮನೆಗೆ ವಾಪಸ್ ಬಂದಿದ್ವು. ಮಾಲೀಕನಿಲ್ಲದೆ ಬರೀ ಕುರಿಗಳು ವಾಪಸ್ ಆಗಿದ್ದೆ ಪೊಲೀಸರಿಗೆ ಶಾಕ್ ಆಗಿತ್ತು. ಅಸಲಿಗೆ ಪರಿಚಯಸ್ಥರಿಲ್ಲದೆ ಕುರಿಗಳು ಮುಂದೆನೇ ಹೋಗಲ್ಲ. ದಾರಿ ತೋರಿಸಿದ್ರೆ ಮಾತ್ರ ಮುಂದಕ್ಕೆ ಹೋಗ್ತವೆ, ಕುರಿಗಳಾಗಿರ್ಬೋದು ನಾಯಿಗಳಾಗಿರ್ಬೋದು. ಅದೇ ರೀತಿ ಕಾಲುವೆ ದಾಟಿಸಿದ್ರೆ ಮಾತ್ರ ಕುರಿಗಳು ಮುಂದಕ್ಕೆ ಹೋಗ್ತಾ ಇತ್ತು. ಅವತ್ತು ಸಂಜೆ ಕಾಲುವೆ ದಾಟಿಸಿದ್ದು ಯಾರು ಅನ್ನೋದನ್ನ ಪೊಲೀಸರು ಬೆನ್ನಟ್ಟುತ್ತಾರೆ. ಅಣ್ಣ ತಮ್ಮನ ಜಗಳದ ಮಾಹಿತಿ ಪಡೆದ ಬಳಿಕ ಕೊಲೆ ರಹಸ್ಯ ಬಯಲಾಗುತ್ತೆ. ಕೊಲೆ ಮಾಡಿದ ತಮ್ಮ ಬಸವರಾಜನೇ ಕುರಿಗಳನ್ನ ಕಾಲುವೆ ದಾಟಿಸಿದ್ದ ಅನ್ನೋದು ಗೊತ್ತಾಗುತ್ತೆ. ಮನೆಯ ಮಾರ್ಗ ತೋರಿಸಿ ಅರ್ಧ ದಾರಿಯಲ್ಲೇ ವಾಪಸ್ ಆಗಿದ್ದ ಈ ಹಂತಕ ಸುಳಿವು ಪಡೆದ ಬಳಿಕ ರಿಹರ್ಸಲ್ ಮಾಡಿದ್ದ ಯಮಕನಮರಡಿ ಪೊಲೀಸರು. ಪರಿಚಯಸ್ಥರದ್ದೇ ಮಾತ್ರ ಮುಂದಕ್ಕೆ, ಅಂದರೆ ಪರಿಚಯಸ್ಥರು ಅಥವಾ ಗೊತ್ತಿದ್ದವರು ಇದ್ರೆ ಮಾತ್ರ ಆ ಕುರಿಗಳು ಮುಂದೆ ಹೋಗ್ತವೆ, ಇಲ್ಲ ಅಂತ ಅಂದರೆ ಹೋಗಲ್ಲ. ಮೇ 9ರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಪಾಶ್ಚಾಪುರ ಹೊರವಲಯದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಕೆನಲ್ ಹತ್ತಿರ ಒಬ್ಬ ಯುವಕನ ರಕ್ತಸಿಕ್ತ ಶವ ದೊರೆತಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಅವನು ಅದೇ ಊರಿನ ರಾಯಪ್ಪ ಅನ್ನೋಂಥ ವ್ಯಕ್ತಿ ಗೊತ್ತಾಗುತ್ತೆ. ಮತ್ತು ಅವನು ಕುರಿಗಾಯಿ ಆಗಿದ್ದ. ಈ ವಿಚಾರವಾಗಿ ನಾವು ಸಾಕಷ್ಟು ತನಿಖೆಯನ್ನು ನಡೆಸಿದ್ರು ಕೂಡ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇರಲಿಲ್ಲ. ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದಾಗ ಆ ಮೃತನಾದಂಥ ವ್ಯಕ್ತಿಯ ಕಣ್ಣಲ್ಲಿ ಖಾರದ ಪುಡಿಯನ್ನು ಹಾಕಿರೋದು ಗೊತ್ತಾಗಿತ್ತು. ಸೊ ಹಾಗಾಗಿ ಆ ಒಂದು ಆ್ಯಂಗಲಲ್ಲಿ ನಾವು ಹಲವು ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾಯಿದ್ವಿ. ಆದರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೆ ನಮ್ಮ ಯಮಕನಮರಡಿ ಪೊಲೀಸರು ಛಲಬಿಡದ ತ್ರಿವಿಕ್ರಮನಂತೆ ಸತತವಾಗಿ ಈ ಕೊಲೆಯ ಹಿಂದೆ, ಕೊಲೆಯ ಗುಮಾನಿಯ ಸುತ್ತ ತಮ್ಮ ತನಿಖೆಯನ್ನು ನಡೆಸಿದಾಗ ಕಂಡುಬಂಥ ಅಂಶ ಏನಪ್ಪ ಅಂತಂದರೆ, ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ. ಆರೋಪಿ ಎಷ್ಟೇ ಚಾಣಾಕ್ಷನಾಗಿದ್ದರೂ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನೋಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು. ಮೇ 9ರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಪಾಶ್ಚಾಪುರ ಹೊರವಲಯದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಕೆನಲ್ ಹತ್ತಿರ ಒಬ್ಬ ಯುವಕನ ರಕ್ತಸಿಕ್ತ ಶವ ದೊರೆತಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಅವನು ಅದೇ ಊರಿನ ರಾಯಪ್ಪ ಅನ್ನೋಂಥ ವ್ಯಕ್ತಿ ಗೊತ್ತಾಗುತ್ತೆ. ಮತ್ತು ಅವನು ಕುರಿಗಾಯಿ ಆಗಿದ್ದ. ಈ ವಿಚಾರವಾಗಿ ನಾವು ಸಾಕಷ್ಟು ತನಿಖೆಯನ್ನು ನಡೆಸಿದ್ರು ಕೂಡ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇರಲಿಲ್ಲ. ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದಾಗ ಆ ಮೃತನಾದಂಥ ವ್ಯಕ್ತಿಯ ಕಣ್ಣಲ್ಲಿ ಖಾರದ ಪುಡಿಯನ್ನು ಹಾಕಿರೋದು ಗೊತ್ತಾಗಿತ್ತು. ಸೊ ಹಾಗಾಗಿ ನೋಡಿ, ಅಲ್ಲಿ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ದ ಮತ್ತು ಕೊಲೆ ಮಾಡೋದಕ್ಕಿಂತ ಮುಂಚೆ ಇವರೆಲ್ಲ ಹೇಗಿದ್ದರು, ಅದಾದ ನಂತರ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ವಿವರಿಸಿ ಹೇಳಿದರು ಅಲ್ಲಿನ SP. ಕುರಿಗಳು ಮೂಕ ಪ್ರಾಣಿಗಳ ಮನೆಗೆ ಬಂದಿದ್ದನ್ನು ಗಮನಿಸಿ, ಈ ಕುರಿಗಳು ಸುಮ್ಮನೆ ಮನೆಗೆ ಬರಲ್ವಲ್ಲ, ಕುರಿಗಳ ಮಾಲೀಕನಿಲ್ಲದೆ, ಪರಿಚಯಸ್ಥರಿಲ್ಲದೆ ಕುರಿಗಳು ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವು ನಿಂತಲ್ಲೇ ನಿಂತ್ಕೊಂಡು ಬಿಡ್ತವೆ. ಬೇಕಾದರೆ ಕುರಿಗಾಯಿಗಳನ್ನು ಕೇಳಿ ನೀವು, ನಿಂತಲ್ಲೇ ನಿಂತ್ಕೊಂಡ್ಬಿಡ್ತಾವೆ. ಒಂದು ವೇಳೆ ಈ ಹಸು, ಎಮ್ಮೆ ಇವೆಲ್ಲ ಎತ್ತುಗಳೆಲ್ಲ ಮನೆಗೆ ಬರ್ತವೆ ಹುಡುಕೊಂಡು, ಆದರೆ ಕುರಿಗಳು ಬರಲ್ಲ. ಹಿಂಡಾಗಿ ಒಂದೇ ಕಡೆ ನಿಂತ್ಕೊಂಡ್ಬಿಡ್ತವೆ. ಕೊಲೆ ಆದ ನಂತರ ಡೌಟ್ ಬಂದಿದ್ದೆ ಅದು ಪೊಲೀಸ್ನವರಿಗೆ ಮೊದಲು, ಕುರಿಗಳು ಹೆಂಗೆ ಮನೆಗೆ ಬಂದ್ವು ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್. ಭಾಳ ಇಂಟ್ರೆಸ್ಟಿಂಗ್ ಆಗಿ ಸಾಗಿದೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಇತ್ತು, ಯಾವ ರೀತಿಯಾಗಿ ಆರೋಪಿಯನ್ನು ಕಂಡು ಹಿಡಿದ್ರು ಪೊಲೀಸ್ನವರು?
ಎಸ್ ರಾಮ್, ಏನಂತಂದ್ರೆ ಮೇ 8ರಂದು ಈ ಪ್ರಕರಣ ನಡೆದಿರತಕ್ಕಂಥದ್ದು. ಮೇ 8ರ ಏನು ಆರೋಪಿ ಬಸವರಾಜ್ ಏನಿದ್ದಾನೆ ತನ್ನ ಅಣ್ಣನಾದಂತ ರಾಯಪ್ಪನನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ನಂತರ 9ನೇ ತಾರೀಕಿಗೆ ರಾಯಪ್ಪನ ತಂದೆ ಏನು ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ. ನಂತರ ತನಿಖೆಗಿಳಿದಂತ ಯಮಕನಮಡಿ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾರೆ. ಆದರೆ ಯಾವುದೇ ರೀತಿ ಅವರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಗುವುದಿಲ್ಲ. ಯಾರು ಕೊಲೆ ಮಾಡಿದರನ್ನು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಅವರಿಗೆ ಗೊತ್ತಾಗೋದಲ್ಲ. ಆಮೇಲೆ ಅಣ್ಣ ತಮ್ಮಂದಿರ ನಡುವೆ ಇರುವಂತಹ ಸಂಬಂಧ ಹೇಗಿತ್ತು, ಯಾವ ರೀತಿ ಹೆಂಗಿತ್ತು ಅನ್ನೋ ನಿಟ್ಟಿನಲ್ಲಿ ಊರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ರೀತಿಯಲ್ಲಿ ಅವ್ರನ್ನ ವಿಚಾರಣೆಯನ್ನ ಮಾಡುವಂತ ಕೆಲಸ ಮಾಡ್ತಾರೆ. ನಂತರ ಏನಾಗುತ್ತೆ ಅಂತಂದ್ರೆ ಅಣ್ಣ ತಮ್ಮಂದಿರ ನಡುವೆ ಸಾಕಷ್ಟು ಏನಂತಂದ್ರೆ ಜಗಳಗಳು ಆಗ್ತಾ ಇತ್ತು. ಊರಿನ ಹಿರಿಯರು ಕೂಡ ಬಂದ್ ಬಿಡಿಸ್ತಾ ಇದ್ರು. ಅಣ್ಣ ಏನಂತಂದ್ರೆ ಇಬ್ಬರು ತಮ್ಮಗಳನ್ನ ಚೆನ್ನಾಗಿ ಕಲಿಯಿರಿ, ನೀವು ನಾನು ಕುರಿಗಾಗಿ ಕೆಲಸ ಮಾಡುವಂತ ಕೆಲಸವನ್ನ ನೀವು ಮಾಡಕ್ ಹೋಗ್ಬೇಡಿ, ಓದಿ ಯಾವ್ದಾದ್ರು ಗೌರ್ಮೆಂಟ್ ನೌಕರಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ತಿದ್ದಿ ಬುದ್ಧಿವಾದವನ್ನು ಹೇಳುವಂತ ಕೆಲಸ ಮಾಡ್ತಿರ್ತಾನೆ. ಈತ ಏನು ಬಸವರಾಜ್ ಏನಂತಾರೆ ಕಳೆದ 6 ತಿಂಗಳ ಹಿಂದೆ ಕುವೈತಿಗೆ ಏನಂತಂದ್ರೆ ಕೆಲಸಕ್ಕೆ ಅಂತ ಹೋಗಿರ್ತಾನೆ. ನಂತರ ವಾಪಸ್ಸು ಊರಿಗೆ ಬಂದಂತ ಸಂದರ್ಭದಲ್ಲಿ ವಾಪಸ್ಸು ನೀನು ಏನು ಕುವೈತಿಗೆ ಹೋಗು, ಎಲ್ಲ ಕೆಲಸ ಮಾಡು, ಇಲ್ಲ ಅಂತಂದ್ರೆ ಇಲ್ಲೇ ಏನಾದ್ರು ಬೇರೆ ಉದ್ಯೋಗನ ಮಾಡ್ಕೊಂಡು ಹೋಗು ಅನ್ನೋ ನಿಟ್ಟಿನಲ್ಲಿ ಬುದ್ಧಿವಾದ ಹೇಳುವಂತ ಸಂದರ್ಭದಲ್ಲಿ ಈತ ರೋಷಿ ಹೋಗಿರ್ತಾನೆ ಬಸವರಾಜ. ಯಾವಾಗ ಏನಂತ ಅಣ್ಣನಾದಂತ ಏನು ಮೇ ಏನು ಅಂತಂದ್ರೆ 8ರಂದು ಆತ ಏನೋ ಕುರಿಯನ್ನ ಕಾಯ್ಸ್ಲಿಕ್ಕೆ ಹೋಗಿರ್ತಾನೆ, ಮೇಯಿಸ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನು ಆತನನ್ನ ಬೆನ್ನಟ್ಟಿಕೊಂಡು ಹೋಗಿ ಕಣ್ಣಿಗೆ ಕಾರಪುಡಿಯನ್ನ ಗೊಜ್ಜಿ ಆತನನ್ನ ಏನು ಕಲ್ಲಿನಿಂದ ಜಜ್ಜಿ ಹತ್ಯೆಯನ್ನು ಮಾಡಿ ವಾಪಸ್ಸು ಏನಂತಂದ್ರೆ ಕುರಿಗಳನ್ನ ಏನಂತಂದ್ರೆ ಒಂದ್ ರೀತಿಯಲ್ಲಿ ಮನೆಗೆ ಸಾಗಿಸಿ ತಾನು ಏನು ಗೊತ್ತಿಲ್ಲ ತಾನೆ ಬಂದು ಊರಿನಲ್ಲಿ ನೆಲೆಸಿರ್ತಾನೆ. ಆಮೇಲೆ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾನೆ ಊರಿನಲ್ಲಿ ಓಡಾಡ್ಕೊಂಡಿರ್ತಾನೆ. ಯಾವಾಗ ಯಮಕನಮಡಿ ಪೊಲೀಸರು ತನಿಖೆಗೆ ಬೆನ್ನಡ್ತಾರೆ ಆವಾಗ ಈ ವಿಷಯ ಗೊತ್ತಾಗುತ್ತೆ. ಏನಂತಂದ್ರೆ ಏನು ಯಾವುದೇ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿರೋದಿಲ್ಲ. ನಂತರ ಏನ್ ಮಾಡ್ತಾರೆ ಅಂದ್ರೆ ಏನು ಅಲ್ಲಿನ ಯಮಕನಮಡಿ ಸಿಪಿಐ ಏನು ಜಾವೀದ್ ಮುಷಾಫರ್ ಒಂದು ತಿಲೆಯನ್ನು ಓಡಿಸ್ತಾರೆ. ಕುರಿಗಳು ಯಾವ ರೀತಿ ಮನೆಗೆ ಹೋದ್ವು, ಯಾಕಂದ್ರೆ ಕುರಿಯನ್ನ ಕಾಯಿಸ್ಲಿಕ್ಕೆ ಹೋಗ್ತಾನೆ ಆತನ ಮನೆಯಿಂದ ಕುರಿನ ಎಲ್ಲಿ ಗದ್ದೆಗಳಿಗೆ ಕಾಯಿಸ್ಲಿಕ್ಕೆ ಹೋಗ್ತಾರೆ, ಮೇಯಿಸ್ಲಿಕ್ಕೆ ಹೋಗ್ತಾರೆ. ಆ ನಡುವೆ ಏನಂತಂದ್ರೆ ಒಂದು ಕಾಲುವೆ ಬರುತ್ತೆ, ಆ ಕಾಲುವೆಯನ್ನ ದಾಟಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹೀಗಾಗಿ ಇದು ಹೇಗೆ ದಾಟಿಕೊಂಡು ಹೋದ ನಿಟ್ಟಿನಲ್ಲಿ ವಿಚಾರಣೆ ನಡೆಸಿದಾಗ ಇಲ್ಲ ತಾನೇ ಮನೆಗಳಿಗೆ ಬಂದಿದ್ದವನ ಮಾತನ್ನ ಬಸವರಾಜ್ ಹೇಳ್ತಾನೆ. ಆಮೇಲೆ ತನಿಖೆಗಿಳಿದಂತ ಸಂದರ್ಭದಲ್ಲಿ ನೀನು ಕುರಿಗಳನ್ನ ಮತ್ತು ನಾಯಿಗಳನ್ನ ತೆಗೆದುಕೊಂಡು ಬಾ, ಆಮೇಲೆ ನಾನು ತನಿಖೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಆತನ ಎಲ್ಲವನ್ನು ಕುರಿಗಳನ್ನು ಮತ್ತು ನಾಯಿಗಳನ್ನ ಕರ್ಕೊಂಡ್ ಬಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಅವು ಕೊಲೆ ನಡೆದಂತ ಸ್ಥಳದಿಂದ ಮನೆಗೆ ಹೋಗುವಂತ ಮಾರ್ಗ ಮಧ್ಯೆ ಕಾಲುವೆ ಇದೆ. ಆ ಕಾಲುವೆಗೆ ಹೋಗಿ ನಂತರ ಅಲ್ಲೇ ಏನೋ ನಿಂತುಕೊಡ್ತವೆ. ನಂತರ ಅವಾಗ ಇವ್ರಿಗೆ ಗೊತ್ತಾಗುತ್ತೆ ಯಾವ ಪರ್ಚೇಸಿದ್ರೆ ಮಾತ್ರ ಕುರಿಗಳು ಮುಂದೆ ಹೋಗ್ತವೆ, ಇಲ್ಲಾಂದ್ರೆ ಹೋಗೋದಿಲ್ಲ. ಹೀಗಾಗಿ ಈ ನಿಟ್ಟಿನಲ್ಲಿ ಬಸವರಾಜನೇ ಏನು ಈ ಕೊಲೆನ ಮಾಡೋ ನಿಟ್ಟಿನಲ್ಲಿ ಏನು ಪೊಲೀಸರಿಗೆ ಗೊತ್ತಾಗುತ್ತೆ. ನಂತರ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಸದ್ಯ ಆತನನ್ನ ಜೈಲಿಗಿಟ್ಟುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಅಣ್ಣನನ್ನ ತಮ್ಮ ಕೊಲೆ ಮಾಡಿರುವಂಥ ಪ್ರಕರಣ ಇದು. ಕಾರಣ ಇಷ್ಟೇ, ಕೆಲ್ಸಕ್ಕೆ ಹೋಗು, ದುಡಿ, ಜೀವನ ಕಟ್ಕೊಳ್ಳೋಣ, ಯಾಕೆ ಖಾಲಿ ಪೀಲಿ ತಿರುಗಾಡ್ತಾ ಇದೆಯಾ? ಯಾರದೇ ಮನೇಲಿದ್ರೂ ಕೂಡ ಇಂಥ ಖಾಲಿ ಮನುಷ್ಯ ಇದ್ದರೆ ಅವ್ರಿಗೆ ಹೇಳ್ತಾರೆ ತಂದೆ ತಾಯಿಗಳು. ಎಸ್, ಕೊಲೆ ಆದಂಥ ವ್ಯಕ್ತಿಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ರಾಯಪ್ಪ ಪಾಪ ಕುರಿ ಕಾಯ್ಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಅಣ್ಣ ವ್ಯಕ್ತಿ, ಇಡೀ ಕುಟುಂಬವನ್ನು ಇವರೇ ನೋಡ್ಕೊಳ್ತಾ ಇದ್ರು, ಈ ವ್ಯಕ್ತಿನೇ ನೋಡ್ಕೊಳ್ತಾ ಇದ್ರು. ಮತ್ತು ವಯಸ್ಸಿಗೆ ಬಂದಿದ್ದಂಥ ತಮ್ಮ ಸುಮ್ಮನೆ ತಿರುಗಾಡ್ಕೊಂಡಿದ್ರೆ ಖಾಲಿ ಪೀಲಿ ಯಾವ ತಂದೆ ತಾಯಿಗಳು ಸುಮ್ಮನೆ ಇರ್ತಾರೆ? ಹೋಗಪ್ಪ ದುಡಿ, ವಯಸ್ಸಾಗಿದೆ ನಿನಗೆ, ದುಡಿಯೋ ವಯಸ್ಸು, ಹೋಗಿ ದುಡಿ ಅಂತ ಕಳಿಸ್ತಾರೆ. ಅದೇ ರೀತಿಯಾಗಿ ತನ್ನ ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥ ಅಣ್ಣ ಎಷ್ಟಂತ ನಾನು ಒಬ್ಬನೇ ದುಡಿಲಿ, ನೀನು ಇದೆಯಲ್ಲ ಕೆಲಸ ಮಾಡು, ಇಬ್ಬರು ಒಟ್ಟಿಗೆ ದುಡಿಯೋಣ, ಚೆನ್ನಾಗಿರೋಣ ಜೀವನದಲ್ಲಿ ಅಂತ ಹೇಳಿರ್ತಾನೆ ಬುದ್ಧಿ ಮಾತನ್ನು. ಅದಕ್ಕೆ ಇವನು ಅಣ್ಣನಿಗೆ ಉಲ್ಟಾ ಮಾತಾಡೋದು, ಜಗಳ ಮಾಡೋದು ಪ್ರತಿನಿತ್ಯ, ಇದು ಊರಿನ ಹಿರಿಯರೆಲ್ಲ ಬಂದು ಇವ್ರಿಗೆ ಬುದ್ಧಿ ಹೇಳೋದು ಇದೆಲ್ಲ ಆಗಿದೆ. ಅದಾದ ನಂತರ ಕೊಲೆನೇ ಮಾಡಿಬಿಟ್ಟಿದ್ದಾನೆ.